ಮತ್ತು ಶ್ರೇಷ್ಠತೆ ಮೆಚ್ಚಿರತಕ್ಕಂಥ ಹಲವಾರು ಮಹನೀಯರು ನಮ್ಮ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕಲೆ ಸಾಹಿತ್ಯ ಶಿಲ್ಪಕಲೆ ಸಂಗೀತ ಜಾನಪದ ಕಲೆ ಜಾನಪದ ಸಾಹಿತ್ಯ ಕನ್ನಡ ಆಚಾರ ವಿಚಾರ ಕನ್ನಡ ಭಾಷೆಯ ಸಂಸ್ಕೃತಿಯ ಪರಂಪರೆ ಇಡೀ ವಿಶ್ವಕ್ಕೆ ಸರಿಸಾಟಿ ಇಲ್ಲದ ಕೊಡುಗೆ ಕೊಟ್ಟಿರತಕ್ಕಂಥದ್ದು. ಅದರಲ್ಲಿ ಇವತ್ತಿನ ದಿವಸದಲ್ಲಿ ಒಂದು ವಿಶೇಷ ವ್ಯಕ್ತಿಯ ಬಗ್ಗೆ ನಾನು ಒಂದು ಪರಿಚಯ ಮಾಡಿಕೊಡುತ್ತೇನೆ. ಕನ್ನಡಕ್ಕೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಅನನ್ಯ ಕೊಡುಗೆ. ಇವತ್ತಿನ ದಿವಸದಲ್ಲಿ ಅದು ಜರ್ಮನಿಯಲ್ಲಿ ಹುಟ್ಟಿ ಬೆಳೆದು ಹೆಸರು ಮಾಡಿರತಕ್ಕಂಥ ಒಬ್ಬ ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್ ಅಂತ ಕನ್ನಡಕ್ಕೆ ಒಂದು ನಿಘಂಟು ಕನ್ನಡದ ಒಂದು ಶಬ್ದಕೋಶವನ್ನು ಕೊಟ್ಟಿರತಕ್ಕಂಥ ಒಬ್ಬ ಭಾಷಾ ತಜ್ಞ ಎಂದರೆ ಅದು ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್. ನೋಡಿ, ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್ 1853ನೇ ಇಸ್ವಿಯಲ್ಲಿ ಭಾರತಕ್ಕೆ ಅವರು ಮತ ಪ್ರಚಾರಕ್ಕಾಗಿ ಅವರು ಬಂದಿರ್ತಾರೆ. ಅದು ಭಾರತದಲ್ಲಿ ದಕ್ಷಿಣ ಭಾಗದಲ್ಲಿ ಅದು ಮಡಿಕೇರಿ, ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡದಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಅವರು ಮತ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಯಾವ ಮಟ್ಟಕ್ಕೆ ಅವರನ್ನು ಎಳೆಯುತ್ತೆ ಅಂದರೆ ಕನ್ನಡ ಭಾಷೆ ವಿಶೇಷವಾಗಿ ಅವರನ್ನು ಆಕರ್ಷಣೆ ಮಾಡುತ್ತೆ. ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್ ಅವರಿಗೆ ಅವರು ಒಂದು ವಿಶೇಷವಾದ ಒಂದು ಅಧ್ಯಯನ ಮಾಡ್ತಾರೆ. ವಿಚಿತ್ರವಾದ ಒಂದು ವಿಶೇಷದ ಪರಿಸ್ಥಿತಿಯಲ್ಲಿ ಈ ಭಾಷೆ ಇದೆ ಅಂದರೆ ಈ ಭಾಷೆಗೆ ನಾನು ಏನನ್ನಾದರೂ ಒಂದು ಕೊಡುಗೆ ಕೊಡಬೇಕು ಎಂದು ಅವರು ಅವತ್ತಿನ ದಿವಸದಲ್ಲಿ ತೀರ್ಮಾನ ಮಾಡ್ತಾರೆ. ಕನ್ನಡದ ಭಾಷೆಯ ಸೊಗಡಿನ ಭಾಷೆ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಅದು ಬಯಲು ಸೀಮೆಯಲ್ಲಿ ಒಂದು ರೀತಿಯಾಗಿ ವಿಶೇಷವಾಗಿ ಮಾತನಾಡಿದರೆ, ಅದು ಕರಾವಳಿಯ ಭಾಗದಲ್ಲಿ ಕನ್ನಡ ಭಾಷೆಯನ್ನು ವಿಶೇಷವಾಗಿ ಮಾತನಾಡ್ತಾ, ಮತ್ತು ಮಲೆನಾಡಿನ ಬಯಲು ಪ್ರದೇಶದಲ್ಲಿ ಮಾತನಾಡ್ತಕ್ಕಂಥ ಒಂದು ವಿಶೇಷವಾದ ಭಾಷೆ ಅದು ಘಟ್ಟದ ಕೆಳಗಿನ ಪ್ರದೇಶ, ಘಟ್ಟ ಶ್ರೇಣಿಗಳ ಮೇಲಿನ ಪ್ರದೇಶ, ಕರಾವಳಿಯ ತೀರ ಪ್ರದೇಶ ಮತ್ತು ಕುರುಚಲು ನಾಡು ಇರತಕ್ಕಂಥ ಕುರುಚಲು ಗಿಡದ ಬೆಟ್ಟದ ಆವೃತ್ತವಾಗಿರತಕ್ಕಂಥ ಪ್ರದೇಶ ಎಂದರೆ ಅದು ಹಳೆ ಮೈಸೂರಿನ ವಿಭಾಗ. ಈ ನಿಟ್ಟಿನಲ್ಲಿ ಅವರು ಆಶ್ಚರ್ಯಕರವಾಗಿ ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಒಂದು ವಿಶೇಷವಾಗಿ ಅವರು ಸಂಶೋಧನೆ ಮಾಡ್ತಾರೆ. ಕನ್ನಡ ಭಾಷೆಯ ಬಗ್ಗೆ ಯಾವ ಯಾವ ಪದಕ್ಕೆ ಸಮಾನಾರ್ಥಕ ಪದ ಯಾವ ರೀತಿ ನಾವು ಯಾವ ಪ್ರದೇಶದಲ್ಲಿ ಮಾತನಾಡ್ತಾರೆ ಅಂತ ಅದು ಇಡೀ ರಾಜ್ಯದಲ್ಲಿ ಸರಿಸುಮಾರು 25 ವರ್ಷಗಳ ಕಾಲ ಸುದೀರ್ಘವಾಗಿ ಸಂಶೋಧನೆ ಮಾಡಿ 1894ನೇ ಇಸವಿಯಲ್ಲಿ 70,000 ಪವಿತ್ರವಾದ ಪದಗಳನ್ನು ಒಳಗೊಂಡಿರತಕ್ಕಂಥ ಒಂದು ಶಬ್ದಕೋಶವನ್ನು ಅವತ್ತು ಬಿಡುಗಡೆ ಮಾಡ್ತಾರೆ 1894ನೇ ಇಸವಿಯಲ್ಲಿ. ಮತ್ತು ಅದಕ್ಕೂ ಪೂರ್ವದಲ್ಲೇ ಕನ್ನಡ ಭಾಷೆಯ ಬಗ್ಗೆ ಅವರು ಸಂಶೋಧನೆ ಮಾಡಿ ಕನ್ನಡ ಆಚಾರ ವಿಚಾರ ಕನ್ನಡ ಬಗ್ಗೆ ಕನ್ನಡ ಭಾಷೆಯ ಸಂಸ್ಕೃತಿಯ ಬಗ್ಗೆ ಸಂಶೋಧನೆ ಮಾಡಿ ಸರಿಸುಮಾರು 24 ಲೇಖನಗಳ ಸಂಶೋಧನೆಯನ್ನು ಅವರು ಜರ್ಮನಿ ಮತ್ತು ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡ ಭಾಷೆಯ ಪ್ರಚಾರವನ್ನು ಮಾಡಿರತಕ್ಕಂಥದ್ದು ಎಂದರೆ ಅದು ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್. ಇವರ ಒಂದು ಶ್ರೇಷ್ಠತೆಯ ಕೊಡುಗೆಯನ್ನು ಮೆಚ್ಚಿ ಜರ್ಮನಿಯ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡುತ್ತೆ. ಆ ಸಂದರ್ಭದಲ್ಲಿ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಅವರು ಹೇಳಿದ ಮಾತು, ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನಾನು ಕನ್ನಡಿಗನಾಗಿ ನಾನು ಕನ್ನಡದವನಾಗಿ ನಾನು ಈ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತಂದ್ಬಿಟ್ಟು ಅವತ್ತಿನ ದಿವಸದಲ್ಲಿ ಅವರು ಕನ್ನಡಕ್ಕಾಗಿ ಅವರು ದುಡಿದಿರತಕ್ಕಂಥದ್ದು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸದಲ್ಲಿ ಒಬ್ಬ ವಿದೇಶಿಗ ಒಬ್ಬ ಬೇರೆ ಭಾಷಿಗ ನಮ್ಮ ಈ ಪ್ರಾಂತೀಯ ಭಾಷೆಯ ಬಗ್ಗೆ ಹೋಗಿ ಒಂದು ನಿಘಂಟನ್ನು ಕೊಟ್ಟಿರತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಭಾಷೆಯ ಶಬ್ದಕೋಶದ ನಿಘಂಟು ಕೊಟ್ಟಿದ್ದಾರೆ ಅದು ಜಾರ್ಜ್ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟಲ್. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸದಲ್ಲಿ ನಮ್ಮ ಕನ್ನಡಿಗರು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥದ್ದು, ನಾವು ಕನ್ನಡಿಗರಾಗಿ ಇಲ್ಲಿ ಹುಟ್ಟಿ ಕನ್ನಡ ನಾಡು ನುಡಿ ನೆಲ ಜಲದ ಭಾಷೆ ವಿಶೇಷವಾಗಿ ನಾವು ಅನುಕರಣೆ ಇದ್ದರೂ ನಾವು ಇವತ್ತಿನ ದಿವಸದಲ್ಲಿ ಕನ್ನಡದಲ್ಲಿ ಮಾತನಾಡತಕ್ಕಂಥದ್ದು ಮರ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಒಬ್ಬ ಸಾಹಿತಿ ಒಂದು ಕಡೆ ಹೇಳ್ತಾನೆ, ಚಿನ್ನದ ಮೇಲಿನ ಮೋಹ ನನ್ನನ ಮೇಲಿದ್ದರೆ, ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲಿದ್ದರೆ, ಕೇಶದ ಮೇಲಿನ ಮೋಹ ಕೇಶಿರಾಜನ ಮೇಲಿದ್ದರೆ, ಕನ್ನಡಿಯ ಮೇಲಿನ ಮೋಹ ಕನ್ನಡದ ಮೇಲಿದ್ದರೆ ಎನ್ನ ಕನ್ನಡ ಬಡವಾಗುವ ಮುನ್ನ ಬಂಗಾರವಾಗಿರುತ್ತಿತ್ತು, ಎನ್ನ ಕನ್ನಡ ಬಡವಾಗುವ ಮುನ್ನ ಬಂಗಾರವಾಗಿರುತ್ತಿತ್ತು ಅಂತ ಕವಿಗಳು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಸಹ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಮುಂದಿನ ಭವಿಷ್ಯಕ್ಕೆ ನಮ್ಮ ಕೊಡುಗೆ ಕನ್ನಡ. ಇವತ್ತಿನ ದಿವಸದಲ್ಲಿ ಭೂತಕಾಲದಲ್ಲಿ ಏನು ಕನ್ನಡ ಕೊಟ್ಟಿರತಕ್ಕಂಥ ಮಹನೀಯರನ್ನ ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ವರ್ತಮಾನ ಕಾಲದಲ್ಲಿ ನಾವು ಭವಿಷ್ಯದಲ್ಲಿ ನಮ್ಮ ಭಾಷೆಯನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ.